ಏನು ಹುಚ್ಚಾಟ ಒಂದು, ಇದೆಲ್ಲ ಆಗೋ ಮಾತಾ? ಯಾರ ಹತ್ರ ಅದು ಬುದ್ಧಿ ಹೇಳ್ಸೋದಲ್ವಾ ಅವನಿಗೆ? ಬುದ್ಧಿ ಹೇಳೋದಕ್ಕೆ ಅವನಿಗೆ ತಾನೇ ಯಾರಿದಾರಮ್ಮ? ನಮ್ಮ ಅತ್ತೆ ಮಾವಂಗೆ ಅವನೊಬ್ಬನೇ ಮಗ. ಮೊದಲೇ ಅಮ್ಮ ತೀರ್ಕೊಂಡಿದ್ರು, ಹೋದ ವರ್ಷ ಅಪ್ಪನೂ ತೀರ್ಕೊಂಡ್ರು. ಮೊದಲೇ ನಮ್ಮ ಮಾವಂಗೆ ನಾನಂದರೆ ಆಗೋದಿಲ್ಲ. ಇನ್ನು ಈ ವಿಷಯ ಗೊತ್ತಾದರೆ ಅಷ್ಟೇ ನನ್ನ ಕತೆ. ಆದರೂ ಈ ವಿಷಯ 4 ಜನಕ್ಕೆ ಗೊತ್ತಾಗೋಕ್ಕೂ ಮುಂಚೆ ಮುಚ್ಚಾಕ್ಬೇಕು, ಇಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತೆ. ಏನಾದ್ರೂ ತೊಂದ್ರೆ ಕೊಡ್ತಿದ್ದಾನೆ? ತೊಂದರೆ ಏನೂ ಕೊಡ್ತಿಲ್ಲಮ್ಮ, ಆದರೆ ಎಲ್ಲೋದ್ರೂ ಹಿಂದೆನೆ ಬರ್ತಾನೆ. ಈಗ ಬೇಕಾದರೆ ಹೊರಗಡೆ ಹೋಗಿ ನೋಡಿ, ಹತ್ತಿರದಲ್ಲೇ ಎಲ್ಲೋ ನಿಂತಿರ್ತಾನೆ. ನಾನು ಎಲ್ಲಿ ಹೋಗ್ತೀನಿ ಅಂತ ಅವ್ನಿಗೆ ಹೇಗೆ ಗೊತ್ತಾಗುತ್ತೋ ಏನೋ, ಒಟ್ಟಿನಲ್ಲಿ ಹಿಂದಿಂದೇನೆ ಬರ್ತಾನೆ. ಹಾಗಂತ ಅವನು ಯಾವತ್ತೂ ನನ್ನ ಹೆದರಿಸ್ಲೂ ಇಲ್ಲ, ಬಲವಂತನೂ ಮಾಡಿಲ್ಲ. ಹಂಗ್ಲಾಚಿ ಬೇಡ್ತಾನೆ. ನನಗಂತೂ ಬೇಡ ಬೇಡ ಅಂದು ಸಾಕಾಗಿ ಹೋಗಿದೆ. ಸಮಾಧಾನ ಮಾಡ್ಕೋ ರಾಜಿ, ಎಷ್ಟು ಅಂತ ಆಳ್ತೀಯ? ಅದಕ್ಕೆ ಮಡಿ ಹಿಡಿದ್ರೆ ಅವನ ಕಾಟ ತಪ್ಪುತ್ತೆ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಏಯ್, ಹಾಗೆಲ್ಲ ಮಾಡಕ್ ಹೋಗ್ಬೇಡ ಇರು. ಹಾ, ನಮ್ ಗುರ್ರಾಜನ್ ಹತ್ರ ಅವನಿಗೆ ಬುದ್ಧಿ ಹೇಳ್ಸೋಣ. ಆಗ್ಲೂ ಅವನವನ್ ಚಾಳಿ ಬಿಟ್ಟಿಲ್ಲ ಅಂತಂದ್ರೆ ಮುಂದಕ್ಕೆ ಯೋಚನೆ ಮಾಡೋಣ. ಮೊದಲು ಗುರ್ರಾಜ ಮನೆಗೆ ಬರ್ಲಿ. ಹಾ, ಅಣ್ಣ ಬೇಡ ಅಣ್ಣ, ನಾನು ಹೋಗ್ತೀನಿ ಅಣ್ಣ. ಓ ಬಂದೇನಪ್ಪ, ಬಾ. ನಿನ್ ವಿಷಯ ಎಲ್ಲ ಗೊತ್ತಾಯ್ತು. ಯಾವ ವಿಷಯ ಅಣ್ಣ? ರಾಜಮ್ಮ ಇಲ್ಲೇ ಇದ್ದಾಳೆ. ಅವಳು ನಿನ್ ವಿಷಯ ಎಲ್ಲ ಹೇಳಿದ್ಲು. ಅವಳು ಬಾಲ ವಿಧವೆ ಆದ್ರೂ ಮರ್ಯಾದೆಯಿಂದ ಬದುಕ್ತಿರೋ ಹೆಣ್ಮಗಳು. ಯಾವತ್ತು ಯಾರನ್ನು ಕಣ್ಣೆತ್ತಿ ನೋಡ್ದವಳಲ್ಲ, ಮುಖ ಕೊಟ್ಟು ಮಾತಾಡ್ಸ್ದವಳಲ್ಲ. ನೀನು ಅವಳ ಹಿಂದೆ ಸುತ್ತುತ್ತಿದ್ಯಾ ಅಂತ ಗೊತ್ತಾಯ್ತು. ಈ ಸುದ್ದಿ ಏನಾರ ಹೊರಗಡೆ ಬಂದ್ರೆ ಅವಳ ಮಾವ ಅವಳ ಮನೆಯಿಂದ ತಕ್ಷಣ ಹೊರಗಡೆ ಹಾಕ್ತಾರೆ. ಆಗ ಆಕೆ ಗತಿ ಏನು? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇನ್ ಮುಂದೆ ಆಕೆ ತಂಟೆಗೆ ಹೋಗ್ಬೇಡ. ಅಣ್ಣ, ಇದು ನನ್ನ ಅವಳ ವಿಷಯ, ಅದನ್ನ ಕೇಳಕ್ ನೀವ್ಯಾರು? ಅವಳು ಸಹಾಯ ಕೇಳ್ಕೊಂಡು ಬಂದಿರೋದು ನಮ್ಮನೆಗೆ. ಆದ್ರೆ ನಿಮ್ ಸಹಾಯ ನನಗ್ ಬೇಕಾಗಿಲ್ಲ. ಆಕೆಗೆ ಬೇಕಾಗಿದೆ. ಅವಳು ನಮ್ಮ ಮಾವನ ಮಗಳು, ಅವಳಿಗೇನ್ ಸಹಾಯ ಬೇಕಾದ್ರೂ ನಾನೇ ಮಾಡ್ತೀನಿ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಲೋಹಿತ, ಸ್ವಲ್ಪ ತಾಳ್ಮೆ ಇರ್ಲಿ. ನೋಡು ಲೋಹಿತ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇದು ಸಂಪ್ರದಾಯದ ವಿಚಾರ. ಒಂದು ಹೆಣ್ಮಗ್ಳ ಮರ್ಯಾದೆ ವಿಷಯ, ಜೀವನದ ವಿಷಯ. ನೀನೇನಾದ್ರೂ ಅವಳು ಬದುಕಲ್ಲಿ ಆಟ ಆಡಕ್ ಬಂದ್ರೆ ನಾನೇ ನಿಂಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಏನಣ್ಣ ಹಿಂಗ್ ಜೋರ್ ಮಾಡ್ತಿದ್ದೀರಿ? ಏನ್ ಹೊಡಿತೀರಾ? ಹೊಡೀರಿ. ನನಗ್ ಗೊತ್ತು ಗಜೇಂದ್ರನ ಸಾಲದ ವಿಚಾರಕ್ಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಅದಕ್ಕೆ ನನ್ನ ಹೊಡೆದು ಬಡ್ದು ಸಾಯಿಸಿ ಆ ಸಾಲದಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಾ? ಅದ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಲೋಹಿತ, 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 ನಿಂತ್ಕೋ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಕಟ್ಬೇಡ. ಇದು ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ. ಅಮ್ಮ, ನನ್ನ ಕಾಲಿಟ್ಟಲ್ಲೆಲ್ಲ ಕರ್ಮ ಸುತ್ಕೊಳ್ಳುತ್ತೆ. ತವ್ರ ಮನೆಗೂ ಸುಖ ಕೊಡ್ಲಿಲ್ಲ, ಗಂಡನ ಮನೆಗೂ ನೆಮ್ಮದಿ ತರಲಿಲ್ಲ. ಈಗ ನಿಮ್ಮ ಮನೆಗೆ ಕಾಲಿಟ್ಟೆ, ನಿಮಗೂ ತೊಂದರೆ ಆಗ್ತಿದೆ. ನನ್ನ ಕಾಲ್ಗುಣನೇ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಡಿ. ಕಾಲಗುಣ ಕೈಗುಣ ಎಲ್ಲ ಸುಳ್ಳು ಕಣಮ್ಮ. ಕಷ್ಟ ಎಲ್ರಿಗೂ ಬರುತ್ತಮ್ಮ, ಎದೆಗುಂದಬೇಡ. ನನಗೆ ಈ ಜೀವನನೇ ಸಾಕಾಗಿ ಹೋಗಿದೆ. ನಾನು ಕ್ಷೇತ್ರಕ್ಕೆ ಹೋಗಿ ಮಡಿ ಹಿಡಿದು ಬಿಡ್ತೀನಿ. ಆ ಲೋಹಿತಾಚಾರ್ಯನಪ್ಪ
ಸುಬ್ರಾಯಪ್ಪನ ಸಾಲ ಆಗಲೇ ತಿರುವಳಿ ಆಗಿದೆ ಅಂದರು ಕೇಳಲ್ಲ ಅಂತಾನೆ. ಅಯ್ಯೋ, ಎಂತೆಂತಹ ಪಟ್ಟ ಹಾಕದ್ ನನ್ನ ಕೈಗೆ ಆ ಕನಕಾಚಲನ ಕುಟುಂಬ ಸಿಗಲಿಲ್ಲ, ಇನ್ನಿವನ ಕೈಗೆ ಸಿಗ್ತಾರ? ದಡ್ಡ. ಎಲ್ಲ ಭ್ರಮೆ ಭ್ರಮೆ. ಆ ತಿಮ್ಮಣ್ಣ ಭಟ್ಟನ ಮನೆ ಕಿತ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ವೋ? ಅವರಿಗೆ ದೇವರ ಅನುಗ್ರಹ ಇದೆ. ಅಪ್ಪ, ಅಯ್ಯೋ, ಏನು ಮಗನೋ, ಏನು ಸೊಸೆರೋ, ಈ ವಯಸ್ಸಲ್ಲಿ ನನ್ನ ಒಂಟಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಕಾಲೊತ್ತು ಬಾರೋ ಅಂದರೆ ಕೈಯೂ ನಿಂದೆ ಕಾಲು ನಿಂದೆ, ನೀನೇ ಒತ್ಕೋ ಅಂತ ಹೇಳ್ತಾನೆ. ಎಲ್ಲ ನನ್ನ ಕರ್ಮ. ನಾ ಮಾಡಿದ ಪಾಪಗಳು ಈಗ ನನ್ನ ಈ ರೀತಿ ಸುಡ್ತಾ ಇದೆ. ಔಷಧಿ ತಗೊಳ್ಳೋಕ್ಕೂ ನಾನೇ ಹೋಗಬೇಕು. ಎಲ್ಲ ನನ್ನ ಕರ್ಮ ಕರ್ಮ. ಅದು ಇಷ್ಟೆಲ್ಲ ಕಷ್ಟಪಡೋ ಬದಲು ಒಂದೇ ಸಾರಿ ಜೀವ ಹೋಗಬಾರ್ದೆ? ಅದು ಹ್ಯಾಂಗೆ ಹೋಗತ್ತೆ? ಪಾಪಿ ಚಿರಾಯು, ಉಸಿರಿರೋವರೆಗೂ ಉಸಿರಾಡಲೇಬೇಕಲ್ವೇ?